ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚಂದ್ರಿಕಾ. DCN ಕೇಬಲ್ ನೆಟ್ವರ್ಕ್ ಅವರ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ದೊಡ್ಡಬಳ್ಳಾಪುರದಲ್ಲಿ ಹೊಸದಾಗಿ ಶುರುವಾದ ಕೊಲಂಬಿಯಾ ಕ್ಲಿನಿಕ್ನ ಆಂತರಿಕ ತಜ್ಞರನ್ನು ಭೇಟಿ ಮಾಡೋಣ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿಶೋರ್. ಡಾಕ್ಟರ್ ಕಿಶೋರ್, ನಮ್ಮ ವೀಕ್ಷಕರ ಪರವಾಗಿ ಹಾಗೂ DCN ಕೇಬಲ್ ನೆಟ್ವರ್ಕಿನ ಪರವಾಗಿ ನಿಮಗೆ ಸ್ವಾಗತ. ಜ್ವರ ಬರಲು ಸಾಮಾನ್ಯ ಕಾರಣಗಳು ಯಾವುವು? ಜ್ವರಕ್ಕೆ ನಾನಾ ರೀತಿಯ ಕಾರಣಗಳಿರ್ತವೆ. ಅದು ನಮ್ಮ ದೇಶದಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ ಮುಖ್ಯವಾದ ಕಾರಣಗಳೆಂದರೆ ಒಂದು ಮಲೇರಿಯಾ, ಒಂದು ಟೈಫಾಯ್ಡ್, ಒಂದು ಕ್ಷಯರೋಗ ಅಂದರೆ ಟ್ಯೂಬರ್ಕ್ಲೋಸಿಸ್, ಒಂದು ಪಿತ್ತಜನಕಾಂಗಕ್ಕೆ ಸಂಬಂಧಪಟ್ಟ ಸೋಂಕು ಅಂದರೆ ಹೆಪಟೈಟಿಸ್, ಮತ್ತು HIV ಅಂದರೆ ಏಡ್ಸ್ ಕಾಯಿಲೆ ಇರಬಹುದು, ಅಥವಾ ಎಷ್ಟೋ ಬಗೆಯ ವೈರಲ್ ಸೋಂಕುಗಳು, ವೈರಲ್ ಫೀವರ್ಸ್ ಇರುತ್ತೆ. ಇದು ಮುಖ್ಯವಾಗಿ 5 ದಿನಗಳಿಗಿಂತ ಜಾಸ್ತಿ ಜ್ವರ ಇದ್ದಾಗ ನಾವು ಮುಖ್ಯವಾಗಿ ಡಾಕ್ಟರ್ನ ಕಾಣಬೇಕಾಗ್ತದೆ. ಕೆಲವೊಂದು ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಅದೇನು ಜ್ವರ ಅಂತ ಕಂಡುಹಿಡ್ಕೊಂಡ್ರೆ ಅದು ಒಳ್ಳೆಯದು. ಡೆಂಗ್ಯೂ, ಚಿಕನ್ ಗುನ್ಯಾ ರೋಗದ ಲಕ್ಷಣಗಳು ಏನು? ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಈ ಜ್ವರಗಳು ಸೊಳ್ಳೆ ಕಡಿತದಿಂದ ಬರುವಂಥ ಜ್ವರಗಳು. ಇದರಲ್ಲಿ ಮುಖ್ಯವಾಗಿ ಈಡೀಸ್ ಅನ್ನೋ ಒಂದು ಸೊಳ್ಳೆಯಿಂದ ಕಡಿತದಿಂದ ಈ ಜ್ವರಗಳು ಬರ್ತವೆ. 2 ರೀತಿಯ ಜ್ವರಗಳು ಆಲ್ಮೋಸ್ಟ್ ಒಂದೇ ಥರ ಲಕ್ಷಣಗಳು ಹೊಂದಿರ್ತವೆ. ಒಂದು ಅತಿ ಹೆಚ್ಚಿನ ಪ್ರಮಾಣದ ಜ್ವರ, ಮತ್ತು ಮೈಕೈ ಎಲ್ಲ ನಡುಗುವುದು, ಮತ್ತು ಮೈಕೈ ನೋವು ಬರುವುದು, ಕೀಲು ನೋವು ಬರುತ್ತದೆ, ಮತ್ತು ಮಾಂಸಖಂಡಗಳು ನೋವು ಬರುತ್ತೆ, ವಿಪರೀತವಾದ ತಲೆನೋವು, ಮತ್ತು ಕೆಲವರಲ್ಲಿ ಮೈ ಮೇಲೆ ಸ್ವಲ್ಪ ಕೆಂಪು ಚುಕ್ಕೆ ಕಾಣಿಸ್ಕೋಬೋದು ಡೆಂಗ್ಯೂ ಜ್ವರದಲ್ಲಿ. ಮತ್ತು ಡೆಂಗ್ಯೂ ಜ್ವರ ತುಂಬ ಸೀರಿಯಸ್ ಆದಾಗ ಅದರಲ್ಲಿ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣ ಕಡಿಮೆ ಆಗಿಬಿಟ್ಟು ಅದರಿಂದ ಸ್ವಲ್ಪ ರಕ್ತಸ್ರಾವ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ಥರ ನಮ್ಮ ಮೂಗಿನಲ್ಲಿ ರಕ್ತಸ್ರಾವ ಆಗ್ಬೋದು, ಅಥವಾ ನಮ್ಮ ಬಾಯಲ್ಲಿ ರಕ್ತಸ್ರಾವ ಆಗ್ಬೋದು, ಒಸಡುಗಳಲ್ಲಿ ರಕ್ತಸ್ರಾವ ಆಗ್ಬೋದು. ಇದೊಂದು ಡೆಂಗ್ಯೂ ಜ್ವರದ ಒಂದು ಮುಖ್ಯವಾದ ಲಕ್ಷಣ. ಒಂದು ವೇಳೆ ಹೃದಯಘಾತಗೊಂಡ ವ್ಯಕ್ತಿ ನಿಮ್ಮ ಆಸ್ಪತ್ರೆಗೆ ಬಂದರೆ ನೀವು ಏನು ಮಾಡುತ್ತೀರಾ? ಹೃದಯಘಾತದಿಂದ ಬಂದ ವ್ಯಕ್ತಿ ನಮ್ಮ ಆಸ್ಪತ್ರೆಗೆ ಬಂದಾಗ ಮೊದಲು ಅವರನ್ನು ನಾವು ತುರ್ತು ಚಿಕಿತ್ಸೆ ವಿಭಾಗಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಅವರಿಗೆ ನಾವು BP ಮತ್ತು ಪಲ್ಸು ಇದೆಲ್ಲ ನೋಡ್ತೇವೆ. ಅದು ತುಂಬ ಫಸ್ಟ್ ಏಡ್ ಕೊಟ್ಬಿಟ್ಟು ಅಂಥ ಪೇಷಂಟ್ನ ನಾವು ನಮ್ಮ ಕೊಲಂಬಿಯಾ ಯಶವಂತಪುರ ಈ ಸೌಲಭ್ಯಕ್ಕೆ ನಾವು ರವಾನಿಸುತ್ತೇವೆ. ಇವರ ಜೊತೆಗೆ ನಮ್ಮ ನರ್ಸು ಮತ್ತು ಒಬ್ಬರು ಡಾಕ್ಟರು ಅವ್ರ ಜೊತೆಗೆ ಹೋಗ್ತಾರೆ. ಆಸ್ತಮಾ, ಉಬ್ಬಸ ರೋಗಕ್ಕೆ ಕಾರಣಗಳೇನು? ಇದನ್ನು ಹೇಗೆ ತಡೆಗಟ್ಟಬಹುದು? ನೋಡಿ, ಆಸ್ತಮಾ ಅಥವಾ ಉಬ್ಬಸ ಅನ್ನೋ ಕಾಯಿಲೆ ನಮ್ಮ ಶ್ವಾಸಕೋಶಗಳಿಗೆ ಬರುವ ಒಂದು ಕಾಯಿಲೆ ಆಗಿರುತ್ತದೆ. ಇದು ಹೆಚ್ಚಿನ ಅಂಶ ಒಂದು ಆನುವಂಶಿಕವಾಗಿ ಅಂದರೆ ಜೆನೆಟಿಕಲಿ ಬರುವ ಸಾಧ್ಯತೆ ಇದು. ಇದರ ಒಟ್ಟಿಗೆ ನಮ್ಮ ಪರಿಸರದಲ್ಲಿ ಪೊಲ್ಯೂಷನ್ ಅಂತೇನು ಹೇಳ್ತೀವೋ ಅದರಿಂದ ಸಹ ಬರುವ ಸಾಧ್ಯತೆ ಇರುತ್ತೆ. ಅದೇ ಥರ ಪಾರ್ಥಿನಿಯಂ ಅಥವಾ ಪುಷ್ಪ ಧೂಳಿ, ಅಥವಾ ನಾವು ವರ್ಕ್ ಮಾಡೋ ಫ್ಯಾಕ್ಟ್ರೀಸಲ್ಲಿ ಆ ಧೂಳಿನಿಂದ ಸಹ ಇದು ಬರೋ ಚಾನ್ಸ್ ಇರುತ್ತೆ. ಅದೇ ಥರ ಧೂಮಪಾನ ಅಂದರೆ ಸ್ಮೋಕಿಂಗಿಂದ ಅವ್ರಿಗೂ ಬರೋದಲ್ಲದೆ ಅವರ ಮನೆಯವರಿಗೆ, ಮಕ್ಕಳಿಗೆ, ವೃದ್ಧರಿಗೆಲ್ಲ ಬರೋ ಸಾಧ್ಯತೆ ಇರುತ್ತೆ. ಈ ಆಸ್ತಮಾ ಕಾಯಿಲೆಯನ್ನು ಭಾಳ ಮಟ್ಟಿಗೆ ನಾವು ನಿವಾರಿಸಬಹುದು, ಅಥವಾ ಕೆಲವರಲ್ಲಿ ಪೂರ್ಣ ಚಿಕಿತ್ಸೆ ಕೊಡ್ಬೋದು. ಬಟ್ ಏನು ಅಂದರೆ ಇದನ್ನು ಲಾಂಗ್ ಟರ್ಮ್ ಅಂದರೆ ಡಾಕ್ಟರ್ ಹೇಳೋಷ್ಟು ದಿನ ಮೆಡಿಸಿನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸಕ್ಕರೆ ಕಾಯಿಲೆ ಅಂದರೇನು? ಇದು ಇದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಶುಗರ್ ಕಾಯಿಲೆ ಅಂದರೆ ಮಧುಮೇಹ ಅಂತ ಹೇಳ್ತೇವೆ. ಶುಗರ್ ಅಂದರೆ ಅದರ ನಮ್ಮ ದೇಹದಲ್ಲಿ ಒಂದು ಮಧುವಿನ ಅಂಶ ಹೆಚ್ಚಾದಾಗ ಶುಗರ್ ಕಾಯಿಲೆ ಅಂತ ಹೇಳ್ತೇವೆ. ಇದರ ಲಕ್ಷಣಗಳೆಂದರೆ ಒಂದು ಅತಿ ಹೆಚ್ಚು ಬಾಯಾರಿಕೆ ಆಗುವುದು, ತುಂಬ ಬೇಗ ಕ್ಷೀಣವಾಗುವುದು, ಸುಸ್ತಾಗುವುದು, ನಮ್ಮ ದೇಹದ ತೂಕ ಕಡಿಮೆ ಆಗುವುದು, ಮತ್ತು ನಮ್ಮಲ್ಲಿ ಬರುವ ಸೋಂಕುಗಳು ತುಂಬ ನಿಧಾನವಾಗಿ ಗುಣವಾಗುವು. ಇದೆಲ್ಲ ಮಧುಮೇಹದ ಲಕ್ಷಣಗಳು. ಸಕ್ಕರೆ ಕಾಯಿಲೆ ಇದ್ದವರು ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು? ಸಕ್ಕರೆ ಕಾಯಿಲೆ ಇದ್ದವರು ಮೊಟ್ಟ ಮೊದಲಿಗೆ ವೈದ್ಯರ ಹತ್ರ ಹೋಗಿ ಪೂರ್ಣ ಪರೀಕ್ಷೆ ಮಾಡಿಸಿಕೊಂಡು ಎಷ್ಟು ಮಟ್ಟಿಗೆ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಮತ್ತು ಬೇರೆ ಏನಾದರೂ ಅಂಗಗಳಿಗೆ ಏನಾದರೂ ತೊಂದರೆ ಇದೆ ಅನ್ನೋದನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ. ಅದೇ ಸಲುವಾಗಿ ಡಾಕ್ಟರ್ ಹೇಳಿದ ಮಾತ್ರೆಗಳನ್ನು ಅಥವಾ ಇದು ಮೆಡಿಸಿನ್ಸನ್ನು ರೆಗ್ಯುಲರ್ಗೆ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಡಯಟ್, ಒಂದು ಕರೆಕ್ಟಾಗಿ ಅವರು ಆಹಾರ ವಿಷಯಗಳಲ್ಲಿ ತುಂಬ ಎಚ್ಚರ ವಹಿಸಬೇಕಾಗುತ್ತೆ. ಅದೇ ರೀತಿ ಎಕ್ಸಸೈಸ್ ಅಂದರೆ ಎವ್ರಿಡೇ ದಿನ ಅವರು ವಾಕಿಂಗ್ ಆಗಲಿ ಅಥವಾ ಸ್ವಲ್ಪ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಶುಗರ್ನ ನಾವು ತಡೆಗಟ್ಟಬಹುದು. BP ಕಾಯಿಲೆ ಅಂದರೇನು? ಅದನ್ನು ನಾವು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಏನಾಗುತ್ತದೆ? BP ಕಾಯಿಲೆ ಅಂದರೆ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗೋದನ್ನು ನಾವು ಹೈಪರ್ ಟೆನ್ಷನ್ ಅಥವಾ ಹೈ BP ಅಂತ ಹೇಳ್ತೇವೆ. ಅದಕ್ಕೆ ಸಾಮಾನ್ಯವಾಗಿ BP ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಅಂದರೆ ಹಾರ್ಟ್ ಅಂದರೆ ಹೃದಯ ಅಥವಾ ಕಿಡ್ನೀಸ್ ಅಥವಾ ಬ್ರೈನ್ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವು BP ಕಾಯಿಲೆಯನ್ನು ಸರಿಯಾಗಿ ಹತೋಟಿಲಿ ಇಟ್ಟಿಲ್ಲ ಅಂತಂದರೆ ಹೃದಯಾಘಾತ ಆಗಬಹುದು, ಅಥವಾ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಅಥವಾ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಒಳಗೆ ರಕ್ತಸ್ರಾವ ಆಗ್ಬೋದು, ಅಥವಾ ಬ್ಲಡ್ ಕ್ಲಾಟ್ ಆಗ್ಬೋದು. ಇದೆಲ್ಲ ರೀತಿಯಿಂದ ಮನುಷ್ಯ ಸಾಯಲೂಬಹುದು. ಅದಕ್ಕೆ ನಾವು ಪರಿಪೂರ್ಣವಾಗಿ BP ಕಾಯಿಲೆಯನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಆಂತರಿಕ ತಜ್ಞರಿಂದ ಇಂದು ನಾವು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಡಾಕ್ಟ್ರೇ, ನಮ್ಮ ವೀಕ್ಷಕರ ಪರವಾಗಿ ಮತ್ತು DCN ಕೇಬಲ್ ನೆಟ್ವರ್ಕಿನ ಪರವಾಗಿ ನಿಮಗೆ ವಂದನೆಗಳು.
ಪ್ರೇಕ್ಷಕರೇ, DCN ಕೇಬಲ್ ನೆಟ್ವರ್ಕ್ ಅವರ ಇದು ಜನಕಲ್ಯಾಣಕ್ಕಾಗಿ ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮ.